ಕಡ್ತುನ್ಮಲೆ ಸತೀಶ್ ಅವರೇ, ನೀವು ಬೆಂಗಳೂರು ಡೈರಿ ಡೈರೆಕ್ಟರ್ ಆದ್ಮೇಲೆ ನಿಮ್ಮ ನಡತೆಗಳು, ನಿಮ್ಮ ಚಲನವಲನಗಳು ಎಲ್ಲ ಬೇರೆ ಆಗಿದೆ. ನಿಮಗೂ ವಿಶ್ವನಾಥ್ ಅವ್ರಿಗೂ ಸ್ವಲ್ಪ ಮಾತುಕತೆ ಬಂದಾಗ ನೀವೇ ಅವ್ರ ಹತ್ರ ಹೋಗಿ ಮಾತಾಡಿ ಸರಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಸರಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನೀವೇನ್ ಮಾಡಿದ್ರಿ? ನಂದೆಷ್ಟೋ ನಿಂದೆಷ್ಟೋ ಅನ್ನೋ ಲೆವೆಲ್ಗೆ ಬಂದಿದ್ದೀರಾ. ನಿನ್ನೆ ನೀವು ಮಾತಾಡ್ತಾ ನೋಡಿದೆ, ನಾನು ನಿಮ್ಮ ಚಲನವಲನಗಳನ್ನೆಲ್ಲ ಗಮನಿಸಿದೆ. ಏನ್ರಿ ನೀವು ಆ ಪತ್ರಕರ್ತರಿಗೆ ರೋಪ ಹಾಕ್ತೀರಾ, ಅಲ್ಲಿ ಟಿವಿ ಮಾಧ್ಯಮದವ್ರಿಗೆ ಏನ್ರಿ ಹಾಗೆ ಹೀಗೆ ಅಂತ ಅವ್ರ ಮೇಲೆನೆ ರೋಪ ಹಾಕ್ತೀರಾ. ನಿಮ್ದು ಮಾತಾಡೋ ಶೈಲಿ ಹೆಂಗೈತಿ ಅಂದ್ರೆ ನೀವೇನು ರಾಜ್ಯ ಅಧ್ಯಕ್ಷನು ಇದ್ದಂಗೆ ಆತರ ಮಾತಾಡೋ ಸ್ಟೈಲ್ನ ನೀವು ಬೆಂಗಳೂರು ಡೈರಿ ಡೈರೆಕ್ಟರ್ ಆದ್ಮೇಲೆ ಗೆದ್ದಿದ್ದೀರಾ. ಗೆದ್ಮೇಲೆ ನೀವೇನ್ ಮಾಡಿದ್ದೀರಾ? MLA ಅವ್ರಿಗೆ ತಲೆ ಕೆಟ್ಟೈತೆ, ಹೋಗಿ ತಲೆ ಸರಿ ಮಾಡ್ಕೊಳ್ಳಿ, ತಲೆ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀರಾ. ಸತೀಶ್ ಅವ್ರೆ, ನಿಮ್ಗೆ ಏನಾಗೈತೆ ಗೊತ್ತಾ? ಇವಾಗ ಕೆಲವರಿಗೆ ಮೈಯೆಲ್ಲ ಗಜ್ಜಿಯಾಗಿ ನೆವೆ ಬಂದು ಕೆರ್ಕಂತಾರಲ್ಲ, ಆ ತರ ಪರ ಅಂತ ಕೆರ್ಕಂತ ಇದ್ದೀರಾ ನೀವು. ಕೆರ್ಕಣಕ್ ಹೋಗ್ಬೇಡಿ ಜಾಸ್ತಿ. ಕೆರ್ಕಂಡ್ರೆ ಮೈಯೆಲ್ಲ ಉಣ್ಣಾಗ್ಬಿಡುತ್ತೆ, ಗಾಯ ಆಗುತ್ತೆ, ವಾಸಿ ಆಗೋದಿಲ್ಲ. ನಮಗ್ ಗೊತ್ತ್ರಿ, ನೀವೇನು ಜಯಣ್ಣ ರಾಜಣ್ಣ ಏನ್ ಮಾಡ್ಬಿಟ್ರು, ಜಮೀನ್ ಮಾಡ್ಕೊಂಬಿಟ್ರು, ಏನು ಮಾಡಿಲ್ಲ MLA ಅವ್ರು ಅಂತ ಹೇಳ್ತಿರಲ್ರಿ. 12 ಗಂಟೆ ರಾತ್ರಿಯಲ್ಲಿ ದಿಬ್ಬೂರ್ ಜಯಣ್ಣನ್ ಫೋನ್ ಮಾಡಿ ಬೆಂಗಳೂರು ಕರ್ಸ್ಕೊಂಡು ಬೆಂಗಳೂರು ಡೈರಿ ಅಧ್ಯಕ್ಷರು ಮಾಡಿದವರು ವಿಶ್ವನಾಥ್. ದೊಡ್ಡಬಳ್ಳಾಪುರದವ್ರಿಗೆ ಕೊಡಬೇಕು, ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಂತೇಳಿ ಅವರು ಪ್ರತಿಭಟನೆ ಮಾಡಿ ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿ 500 ಜನ ಮಾಡ್ಲೇಬಾರ್ದು ಜಯಣ್ಣನ ಅಂತ ಅಂದ್ಮೇಲೂ ಕೂಡ ದಿಬ್ಬೂರು ಜಯಣ್ಣನ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರ ಮಾಡಿದ್ದು ವಿಶ್ವನಾಥ್ ಅವರು. ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಿದ್ರು ಆ ಕಾಲದಲ್ಲಿ, ನಾನು ದುಡ್ಡು ಖರ್ಚು ಮಾಡಿ ವಿಶ್ವನಾಥ್ ಅವರು. ಯಲಹಂಕ ಕ್ಷೇತ್ರದ ಅಧ್ಯಕ್ಷರು ಮಾಡಿದ್ರು ವಿಶ್ವನಾಥ್ ಅವರು. ಅಲ್ಲಪ್ಪ, ಒಕ್ಕಲಿಗರಿಗೆ ಏನ್ ಮಾಡವ್ರೆ ಅಂತ ಹೇಳ್ರಿ. ರಾಜಣ್ಣ, SN ರಾಜಣ್ಣ ಅವರು 2.5 ವರ್ಷ ಬೆಂಗಳೂರು ಡೈರಿ ಡೈರೆಕ್ಟರ್ ಆಗಿದ್ರು, 5 ವರ್ಷ APMC ಡೈರೆಕ್ಟರ್ ಆಗಿದ್ರು. ಅವ್ರ ತಮ್ಮ ಮುನೇಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು. ನಮ್ಮ ಶ್ರೀಮತಿ, ನಮ್ಮ ಪೂಜ್ಯ ಅತ್ತಿಗೆ ಶಾಂತಲಾ ರಾಜಣ್ಣವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು 5 ವರ್ಷ. ಎಲ್ಲ ಬಿಜೆಪಿನಲ್ಲಿ ಹಲವಾರು ಹುದ್ದೆಗಳನ್ನ ಸನ್ಮಾನ್ಯ ರಾಜಣ್ಣ ಅವರು ಅನುಭವಿಸಿದ್ರು. ಈಗ ಪ್ರೆಸೆಂಟ್ ಅವರು 28 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಭಾರಿಗಳಾಗಿದ್ದಾರೆ. ಪ್ರಭಾರಿಗಳಾಗಕ್ಕೆ ಮುಖ್ಯ ಕಾರಣ ವಿಶ್ವನಾಥ್ ಅವರು. ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ.